ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯದ 2ನೇ ಸುತ್ತಿನ ಆಯ್ಕೆ ಪಟ್ಟಿಗಾಗಿ ವೇಟ್ ಮಾಡ್ತಾ ಇರುವಂತಹ ಪಾಲಕ ಪೋಷಕರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿ ಇದೀಗ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಲಭ್ಯವಾಗ್ತಾ ಇದೆ. ಸ್ನೇಹಿತರೆ, 2ನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ. ಅದರ ಜೊತೆಗೆ 2ನೇ ಸುತ್ತಿನಲ್ಲಿ ಆಯ್ಕೆ ಪಟ್ಟಿಯಲ್ಲೂ ಕೂಡ ಆಯ್ಕೆಯಾಗದೇ ಇದ್ರೆ ಸೊ 3ನೇ ಪಟ್ಟಿ ಬಿಡುಗಡೆ ಆಗುತ್ತಾ, 3ನೇ ಪಟ್ಟಿಯಲ್ಲಿ ಎಷ್ಟು ಸೀಟುಗಳು ಬಾಕಿ ಉಳಿಬಹುದು, ಅದರ ಬಗ್ಗೆನೂ ಕೂಡ ತಮಗೆ ಕ್ಲಾರಿಫಿಕೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ. 2ನೇ ಸುತ್ತಿನಲ್ಲಿ ಎಷ್ಟು ಕಟ್ ಆಫ್ ಉಳಿದಿದೆ ಮತ್ತು 3ನೇ ಸುತ್ತಿನಲ್ಲಿ ತಮ್ಮ ಮಗು ಆಯ್ಕೆ ಆಗುವಂತಹ ಚಾನ್ಸಸ್ ಇದೆಯೋ ಇಲ್ಲೋ ಅದ್ರ ಬಗ್ಗೆನೂ ಕೂಡ ತಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಯಾವೆಲ್ಲ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕು ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಈಗಾಗಲೇ ಆದರ್ಶ ವಿದ್ಯಾಲಯದ 1ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನ ಪ್ರಕಟಣೆಯನ್ನ ಮಾಡಿದ್ರು. ಸೊ ಪ್ರಕಟಣೆ ಆಗಿರುವಂತಹ ವಿದ್ಯಾರ್ಥಿಗಳಿಗೆ 3ನೇ ತಾರೀಕಿನವರೆಗೆ ಅವಕಾಶವನ್ನ ನೀಡಿದ್ರು. ಸೊ ಈಗಾಗಲೇ ಅದಾದ ನಂತರ ಮತ್ತೆ ಇವತ್ತು 2ನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಣೆಯನ್ನ ಮಾಡಿದರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ 2026 ಮತ್ತು 27ನೇ ಸಾಲಿನ 6ನೇ ಸುತ್ತಿನ 6ನೇ ತರಗತಿಯ 2ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂತ ಹೇಳಿಕೊಟ್ಟಿದ್ದಾರೆ. ಸೊ 2ನೇ ಸುತ್ತಿನ ಆಯ್ಕೆ ಪಟ್ಟಿ ಈಗಾಗಲೇ ಪ್ರಕಟಣೆ ಆಗಿದೆ. ಸೊ 2ನೇ ಸುತ್ತಿನಲ್ಲಿ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಲಿಕ್ಕೆ ಕೊನೆಯ ದಿನಾಂಕ 10ನೇ ತಾರೀಕಾಗಿದೆ ಸ್ನೇಹಿತರೆ. ಜೂನ್ 10ರ ಒಳಗಾಗಿ ತಾವು 2ನೇ ಸುತ್ತಿನಲ್ಲಿ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡಿಬಹುದು. ಸೊ ಆ ಪ್ರವೇಶವನ್ನ ತಾವು ಆಯ್ಕೆಯಾಗಿರೋ ಬಗ್ಗೆ ಚೆಕ್ ಮಾಡ್ಕೋಬೇಕಂತ ಹೇಳಿದ್ರೆ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಅಲ್ಲಿಂದ ವಿಸಿಟ್ ಕೊಡಿ. ಇಲ್ಲೇ 2026 ಮತ್ತು 27ನೇ ಸಾಲಿನ ಪ್ರವೇಶ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ತಾವಿಲ್ಲಿ ಪರಿಶೀಲನೆ ಸ್ಥಿತಿ, ಅರ್ಹತೆ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಲ್ ಟಿಕೆಟ್ ಮುದ್ರಿಸಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಇದನ್ನ ಸ್ಕ್ರೋಲ್ ಡೌನ್ ಮಾಡಿ ಸ್ನೇಹಿತರೆ. ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಪಡೆದ ಅಂಕಗಳನ್ನ ಪರಿಶೀಲಿಸಿ ಅದರ ಕೆಳಗಡೆ ಒಂದು ಲಿಂಕ್ ಇರುತ್ತೆ. ತಾವು ಅರ್ಹತೆಯ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಅರ್ಹತೆಯ ಸ್ಥಿತಿಯನ್ನು ಪರಿಶೀಲಿಸಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡಿ. ಸೊ ಇಲ್ಲಿ ಇದಾದ ನಂತರ ತಾವಿಲ್ಲಿ 2ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನ ಚೆಕ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. 2ನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ತಮ್ಮ ಮಗುವಿನ SATS ನಂಬರ್ನ ಎಂಟರ್ ಮಾಡಿ, SATS ನಂಬರ್ನ ಮತ್ತು ಕ್ಯಾಪ್ಷನ್ ಫಿಲ್ ಮಾಡಿ ತಮ್ಮ ಮಗು 2ನೇ ಸುತ್ತಿನಲ್ಲಿ ಆಯ್ಕೆ ಆಗಿದಾನೆ ಇಲ್ಲ ಎಂಬುದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ರಿ. ಈಗಾಗಲೇ 2ನೇ ಸುತ್ತಿನ ಕಟ್ ಆಫ್ ಕೂಡ ಬಿಡುಗಡೆ ಮಾಡಿದರೆ ಸ್ನೇಹಿತರೆ. ಸೊ ಕಟ್ ಆಫ್ ಬಹಳಷ್ಟು ಸ್ಕೂಲ್ಗಳಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ಅಡ್ಮಿಷನ್ ಕೂಡ ಸುಮಾರು 70% ಸೀಟ್ಗಳು ಕೂಡ ಫಿಲ್ ಆಗಿದಾವೆ ಸ್ನೇಹಿತರೆ. ಸೊ 2ನೇ ಸುತ್ತಿನಲ್ಲಿ ಸಪೋಸ್ ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ 3ನೇ ಸುತ್ತಿನಲ್ಲಿ ಆಗುವಂತಹ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಆದ್ರೆ ಕೇವಲ ಸುಮಾರು ಒಂದು 2-3 ಅಂಕಗಳ ಅಂತರ ಮಾತ್ರ ಇದ್ರೆ ಸೆಲೆಕ್ಟ್ ಆಗ್ಬೋದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ 2A ಕ್ಯಾಟಗರಿ ಈಗ ಪ್ರೆಸೆಂಟ್ 54 ಕಟ್ ಆಫ್ ನಿಂತಿದ್ರೆ ಸೊ 3ನೇ ಸುತ್ತಿನಲ್ಲಿ ಬಹಳ ಅಂದ್ರೆ 52ರ ಮಟ್ಟ ಕಟ್ ಆಫ್ ಬರ್ಬೋದು ಸ್ನೇಹಿತರೆ. 1 ಅಂಕ ಅಥವಾ 2 ಅಂಕದ ಮಾತ್ರ ಡಿಫರೆನ್ಸ್ ಇರುತ್ತೆ. ಸೊ ತಮ್ಮ ಮಗು 1 ಅಂಕ 2 ಅಂಕ ಡಿಫರೆನ್ಸ್ ನಲ್ಲಿ ಇದ್ರೆ 3ನೇ ಸುತ್ತಿಗೆ ವೇಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ತಾವು ಮತ್ತೆ ಬೇರೆ ಕಡೆ ಎಲ್ಲಾರ ಅಡ್ಮಿಷನ್ ಮಾಡಿಸ್ರಿ ಅಥವಾ ಪ್ರೆಸೆಂಟ್ ಆಗಿ ಎಲ್ಲಿ ಸ್ಕೂಲಿಗೆ ಹೋಗ್ತಾ ಇರ್ತಾನೆ ಅಲ್ಲೇ ಕಂಟಿನ್ಯೂಸ್ ಮಾಡಿಸ್ರಿ ಸ್ನೇಹಿತರೆ. ಮತ್ತೆ ತಮಗೆ ಬ್ಯಾಕ್ಲಾಗ್ ಸೀಟ್ಗಳು ಅದ್ರ ಅಪ್ಲಿಕೇಶನ್ ಕೂಡ ಬರುತ್ತೆ. ನೆಕ್ಸ್ಟ್ ಇಯರ್ ಬೇಕಾದ್ರೆ ಅದಕ್ಕೆ ಅಪ್ಲೈ ಮಾಡಂತ್ರಿ. ಈಗ ಅದರ ಜೊತೆಗೆ ಮುರಾರ್ಜಿದ್ದು ಕೂಡ 2ನೇ ಸುತ್ತಿನ ಆಯ್ಕೆ ಪಟ್ಟಿ ಇದೆ. ಸೋಮವಾರ ಪ್ರಕಟಣೆ ಆಗಲಿದೆ ಸ್ನೇಹಿತರೆ. ಅದರ ಬಗ್ಗೆ ಪ್ರತ್ಯೇಕ ವಿಡಿಯೋ ಮಾಡಿ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು 3ನೇ ಸುತ್ತಿನ ಆಯ್ಕೆ ಪಟ್ಟಿ ತಮಗೆ ಬಿಡುಗಡೆ ಕೂಡ ಆಗುತ್ತೆ. ಸೊ ಅದು ಕೂಡ ಜೂನ್ 10ನೇ ತಾರೀಕಿನ ನಂತರ ಪ್ರಕಟಣೆ ಆಗುತ್ತೆ ಸ್ನೇಹಿತರೆ. ಅಲ್ಲಿವರೆಗೆ ವೇಟ್ ಮಾಡ್ಬೇಕಾಗುತ್ತೆ. ಸೊ ಜೂನ್ 10ನೇ ತಾರೀಕಿನವರೆಗೆ ಡ್ಯಾಶ್ ಬೋರ್ಡ್ ಅನ್ನ ನೋಡ್ತಾ ಇರಿ. ಎಷ್ಟು ಅಡ್ಮಿಷನ್ ಆಗಿರುತ್ತೆ, ಎಷ್ಟು ಫಿಲ್ ಆಗಿದಾವೆ, ಎಷ್ಟು ಬಾಕಿ ಉಳಿದಿದಾವೆ ಅದನ್ನ ಕೂಡ ತಾವು ಮಾಹಿತಿಯನ್ನ ಪಡ್ಕೊಂಡು ತಮ್ಮ ಒಂದು ಮಗುವಿನ ಆಯ್ಕೆ ಆಗ್ತಾನೋ ಇಲ್ಲ ಎಂಬುದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಪಡ್ಕೋಬಹುದು ಸ್ನೇಹಿತರೆ. ಸೊ ಈಗ ಎಷ್ಟು ಸೀಟ್ಗಳು ಬಾಕಿ ಉಳಿದಿದಾವೆ, ಎಷ್ಟನ್ನ ಫಿಲ್ ಅಪ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಅದನ್ನ ಎಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅದನ್ನ ಜೂನ್ 10ನೇ ತಾರೀಕಿಗೆ ಲಾಸ್ಟ್ ಡೇ ಅದನ್ನ ಚೆಕ್ ಮಾಡಿ ಎಷ್ಟು ಸೀಟ್ಗಳು ಫಿಲ್ ಆಗಿದ್ದಾವೆ ಅದನ್ನ ನೋಡ್ಕೊಂಡು ತಮ್ಮ ಮಗುವಿನ ಕಟ್ ಆಫ್ ಅನ್ನ ತಾವು ಪರಿಶೀಲನೆಯನ್ನು ಮಾಡಿಕೊಂಡು ಸೆಲೆಕ್ಟ್ ಆಗ್ತಾನೋ ಇಲ್ಲ ಎಂಬುದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಪಡ್ಕೋಬಹುದಾಗಿದೆ ಸ್ನೇಹಿತರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅಪ್ಡೇಟ್ಗಳು ಲಭ್ಯವಾದ್ರೆ ತಮಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.